ಅವ್ರು ಹೋಗುತ್ತೆ, ನಾನು ಆಫ್ ಮಾಡಲ್ಲ. ನಾ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಚರಿತಾ ಕೊಂಕಲ್. ಸೊ ಇವತ್ತು ಯಾದಗಿರಿ ಡಿಸ್ಟಿಕ್ ಸರ್ಕಾರಿ ಪ್ರೌಢಶಾಲೆ ರಾಮಸಮುದ್ರ ಅಲ್ಲಿ ಇದೀನಿ ನಾನು ಇವತ್ತು. ಸುಮಾಮನಿ ಮೇಡಮ್ ಅಂತ ಇವರೇ ಹೆಡ್ ಇದಕ್ಕೆ ಸ್ಕೂಲ್ಗೆ, ಗವರ್ಮೆಂಟ್ ಸ್ಕೂಲ್ಗೆ. ಇಲ್ಲಿ ಸುಮಾರು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು 10ನೇ ತರಗತಿವರೆಗೂ ನಿಮ್ದಿದೆ ಅಲ್ವಾ? 10ನೇ ತರಗತಿವರೆಗೂ ಇದೆ. ಸೊ ಹೆಣ್ಣು ಮಕ್ಕಳು ಎಷ್ಟು ಇದಾರಲ್ಲಿ? ಹೆಣ್ಣು ಮಕ್ಕಳು ಎಷ್ಟು ಇದಾರೆ ಮೇಡಮ್? ಹೆಣ್ಣು ಮಕ್ಕಳು ಎಷ್ಟು ಇದಾರಲ್ಲಿ? ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ ಹೇಳಿ. ನೋಡಿ, ಮಾಹಿತಿನೇ ಕೊಡ್ತಾ ಇಲ್ಲ ಇವ್ರೇ. ಏನ್ ಆಫೀಸರ್ ಇವರು? HM ಇದಾರೆ. ಒಬ್ಬ ಹೆಚ್ ಎಂ ಮಹಿಳೆಯರು ಎಷ್ಟಿದ್ದಾರೆ ಅಂತ ಕೇಳ್ತಾ ಇದೀನಿ. ಇವ್ರು ಶಾಲೆಯಲ್ಲಿ ಆನ್ಸರ್ ಮಾಡ್ತಾ ಇಲ್ಲ. ಮಕ್ಕಳು ಟೋಟಲ್ ಎಷ್ಟಿದೆ ಹೇಳ್ರಿ? ಒಂದ್ ನಿಮಿಷ ಹಂಗೆ ಕುತ್ಕೊಂಡ್ ಹೇಳ್ರಿ. ಕುತ್ಕೊಂಡ್ ಹೇಳ್ರಿ. ಲೈವ್ ಅದ್ರಿ, ಲೈವ್ ಪಬ್ಲಿಕ್ ನೋಡ್ತಾ ಇದಾರೆ. ಹೇಳ್ರಿ. ಸುಮಾಮಿನಿ ಅಂತ ಹೇಳ್ಬಿಟ್ಟು HM ಇವ್ರು. ಸುಮಾಮಿನಿ ಮೇಡಮ್ ಹೇಳಿ. ಈಗ ನಿಮ್ಮ ಶಾಲೆಗೆ ನಾನ್ ಬಂದಿದ್ದೀನಲ್ವಾ? ನಿಮ್ ಕಾಲ್ ಮಾಡಿ, ಕಾಲ್ ಎತ್ತಿಲ್ಲ, ಡೈರೆಕ್ಟ್ ಆಗಿ ಬಂದಿನಿ, ಶಾಲೆ ಡೈರೆಕ್ಟ್ ಆಗಿ ಬಂದಿನಿ. ಸೊ ಈಗ ನಾನು ಒಂದೇ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಇವ್ರ ಶಾಲೆಯಲ್ಲಿ HM ಕೇಳ್ತಾ ಇದೀನಿ, ಎಷ್ಟು ಮಕ್ಕಳು ಹೆಣ್ಣು ಮಕ್ಳು ಇದಾರೆ ನಿಮ್ ಶಾಲೆಯಲ್ಲಿ? ಎಷ್ಟು ಹೆಣ್ಣು ಮಕ್ಳಿದಾರೆ ದಯವಿಟ್ಟು ಹೇಳಿ. ನೀವೊಬ್ಬ HM, ನೀವೊಬ್ರು ಗುರುಗಳು, ಇಡೀ ಶಾಲೆ ನಿಭಾಯಿಸೋರು ನೀವು. ರಾಮ ಸಮುದ್ರ ಶಾಲೆ ನೀವೇ ನಿಭಾಯಿಸೋರು. ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಗುರ್ಮಿಟ್ಕಲ್ ತಾಲೂಕ್ ಬರುತ್ತಾ? ಯಾದಗಿರಿ ಬರುತ್ತೆ. ಸೊ ರಾಮ ಸಮುದ್ರ ಅಂತ ಒಂದು ಹಳ್ಳಿಯಲ್ಲಿ ನಾನ್ ಬಂದಿದ್ದೀನಿ. ಕೇಳ್ತಾ ಇದ್ದೀನಿ, ಮೇಡಮ್ ನಿಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಳು ಎಷ್ಟಿದ್ದಾರೆ ಅಂತ. ಬೇರೆದೆಲ್ಲ ಆಮೇಲೆ ಡಿಸೈಡ್ ಮಾಡ್ತೀನಿ. ಫಸ್ಟ್ ಕೆಲವೊಂದು ಸ್ಮಾಲ್ ಕ್ವಶನ್ಸ್ ಆನ್ಸರ್ ಮಾಡಿ ಮೇಡಮ್. ಹೇಳಿ, ಹೆಣ್ಣು ಮಕ್ಳು ಎಷ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ? ಹೆಣ್ಣು ಮಕ್ಳು ಎಷ್ಟಿದೆ? ನೀವು ಮುಟ್ಟಂಗಿಲ್ಲ ಇಷ್ಟು ಯಾಕೆ ಮುಟ್ತೀರಿ? ಹೆಣ್ಣು ಮಕ್ಳು ಎಷ್ಟಿದ್ದಾರೆ ನಿಮ್ ಶಾಲೆಯಲ್ಲಿ? ನಿಮ್ಗೆ ಗೊತ್ತಿಲ್ಲ? ಒಬ್ರು HM ಇದೀರಿ ನೀವು. HM ಇದೀರಿ. ನಾನು ಅವಾಗ್ಲಿಂದ ಕೇಳ್ತಾ ಇದ್ದೆ ನಿಮಗೆ. ಕೇಳ್ತೀರಿ ತಾನೆ? ನಾನು ಇವಾಗ ಹೇಳಿ ನನ್ಗೆ. ಹೆಣ್ಣು ಮಕ್ಕಳು ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಇದಾರೆ ಹೇಳಿ. ಗಂಡು ಮಕ್ಳು ಎಷ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ? ಯುವಕರು ಎಷ್ಟಿದ್ದಾರೆ? 8ನೇ ತರಗತಿ ಮಕ್ಳು ಎಷ್ಟಿದ್ದಾರೆ? 9th ಮಕ್ಳು ಎಷ್ಟಿದ್ದಾರೆ? SLC ಮಕ್ಳು ಎಷ್ಟಿದ್ದಾರೆ ಹೇಳಿ. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಮ್ಯಾಮ್ ನಿಮ್ಮ ಹತ್ರ? ಮೇಡಮ್, ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ನಿಮ್ಮ ಹತ್ರ ಇದೆ? ನೀವ್ HM ಇದ್ದೀರಾ, ಅದು ಪಬ್ಲಿಕ್ ಆಗ್ತಾ ಇದೆ, ಅಂತ್ಯ ಮಾಡಕ್ಕಾಗಲ್ಲ. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ನಿಮ್ಮ ಹತ್ರ ಶಾಲೆ ಇದೆ? ಹೇಳಿ ಮೇಡಮ್. ನೀವೊಬ್ಬ HM ಇದ್ದೀರಿ. ಇಡೀ ಶಾಲೆ ನಿಮ್ ಕೈಯಲ್ಲಿದೆ. ಇಡೀ ಶಾಲೆ ನೀವ್ ನಿಭಾಯಿಸ್ತಾ ಇದೀರಿ. ನಾನೊಬ್ಬ ನಾರ್ಮಲ್ ಒಂದ್ ಕ್ವಶನ್ ಮಾಡ್ತೀರ್ರಿ. ಒಂದ್ ನಿಮಿಷ ಸರ್, ನೀವ್ ಯಾರ್ರಿ? ಚೈಲ್ಡ್ ಅಲ್ವಾ? ಹೌದು. ಹಾ. ಹ್ಮ್. ಹಾ, ಒಳ್ಳೇದು. ಮೇಡಮ್ ದಯವಿಟ್ಟು ಹೇಳಿ, ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಟೋಟಲ್ ಆಗಿ ಪ್ರೆಸೆಂಟ್ ಇವಾಗ? ಲೈವ್ ಅಂದ್ರೆ ಅದು ರಿಯಲ್ ಮ್ಯಾಮ್. ನಾನೇನು ಮಾಡಕ್ಕಾಗಲ್ಲ. ಕ್ವಶನ್ ಮಾಡ್ತಾರೆ, ಆನ್ಸರ್ ಮಾಡಿ. ನಾನು ಎಷ್ಟು ಟೈಮಿಗೆ ಬಂದಿನಿ, ಕ್ಯಾಮ್ರಾ ತೆಗಸ್ರಿ ನಿಮ್ದು. ಎಷ್ಟೊತ್ತಿಂದ ರಿಕ್ವೆಸ್ಟ್ ಮಾಡಿದೆ ನಿಮ್ಮನ್ನ. ನೀವ್ ಯಾವ್ದು ಆನ್ಸರ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಹಂಗಾಗಿ ಲೈವ್ ಸ್ಟಾರ್ಟ್ ಮಾಡಿ. ನಾನು ಪಬ್ಲಿಕ್ ನೋಡ್ಲಿ ಬಿಡಿ. ಯಾದಗಿರಿ ಡಿಸ್ಟಿಕ್ ಅಲ್ಲಿ ಏನ್ ಆಗ್ತದೆ ಅಂತ ಪಬ್ಲಿಕ್ ಗೊತ್ತಾಗ್ಲಿ, ಜನರಿಗೆ ಅವೇರ್ನೆಸ್ ಆಗ್ಲಿ ನಮ್ ಡಿಸ್ಟಿಕ್ ಅಲ್ಲಿ ಏನ್ ಆಗ್ತದೆ ಅಂತ. ನೀವೊಬ್ರು HM ಆಗಿ ನಿಮ್ಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ವಾ? ಹೇಳ್ರಿ. ಇಡೀ ನಮ್ಮ ಸರ್ಕಾರದ ಹೆಸರು ಕೆಟ್ಟೋಗುತ್ತೆ. ಹೇಳ್ರಿ ಇವಾಗ ನನಗ ಎಷ್ಟು ಮಕ್ಕಳು ನಿಮ್ಮಲ್ಲಿ ಇದಾರೆ ಇವಾಗ ಪ್ರೆಸೆಂಟ್? ನೀವ್ ಇಷ್ಟ ನಿಂತ್ಕೊಳ್ರಿ, ನಾವು ಲೈವ್ ಆಫ್ ಮಾಡಲ್ಲ ಮೇಡಮ್. ನೀವ್ ಇಷ್ಟ ನಿಂತ್ಕೊಳ್ರಿ, ನಾವು ನಿಂತ್ಕೋಬೇಕು ಮೇಡಮ್. ನಾವು ನಿಂತ್ಕೊಂತೀವಿ. ಆಮೇಲೆ ನಾನು ದಯವಿಟ್ಟು ಸ್ಕೂಲ್ಗೆ ಪರ್ಮಿಷನ್ ಕೇಳ್ತಾ ಇದೀನಿ. ಅವತ್ರ ಆಲ್ರೆಡಿ ಕ್ಯಾಮ್ರಾದಲ್ಲಿ ವಿಡಿಯೋಗಳಿದೆ. ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಲಾಸ್ಟ್ ಪರ್ಮಿಷನ್ ಕೊಡ್ತೀನಿ ಅಂತಾರೆ, ಕ್ಯಾಮ್ರಾ ಬೇಡ ಅಂತಾರ. ಬಟ್ ಇಲ್ಲಿ ಶೌಚಾಲಯದ ವಿಡಿಯೋ ಮಾಡಿದೀವಿ, ಬೋರಲ್ ವಿಡಿಯೋ ಮಾಡಿದೀವಿ, ಗ್ರೌಂಡ್ ವಿಡಿಯೋ ಮಾಡಿದೀವಿ. ನಾವೀಗ ಆಹಾರ ಏನ್ ಕೊಡ್ತಾರ ಚೆಕ್ ಮಾಡ್ಬೇಕು. ಇವ್ರಂತೂ ಆನ್ಸರ್ ಮಾಡಲ್ಲ. ಫಸ್ಟ್ ಇಲ್ಲಿ ಮಧ್ಯಾಹ್ನ ಟೈಮ್ ಆಗಿದೆ. ಊಟ ಕರೆಕ್ಟ್ ಆಗಿ ಇದೆಯಾ, ಊಟ ವ್ಯವಸ್ಥೆ ಒಂದ್ಸಲ ಚೆಕ್ ಮಾಡ್ತೀನಿ. ಮೇಡಮ್ ಬಂದ್ ತೋರಿಸ್ತೀರಾ? ಮೇಡಮ್ ಕಿಚನ್ ನೋಡ್ಬೇಕು, ನಾವ್ ಬಂದ್ ತೋರಿಸ್ತೀರಾ? ಕಿಚನ್ ನೋಡ್ಬೇಕು. ಸಾರಿ, ನಮ್ದು ಕಿಚನ್ ನೋಡ್ಬೇಕು, ನಾ ತೋರಿಸ್ತೀರಾ?